ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ರಾಯಚೂರು ನಗರದಲ್ಲಿನ ರಸ್ತೆ ಗುಂಡಿ ಮುಚ್ಚುವ ಕುರಿತಂತೆ ಪಾಲಿಕೆ ಸದಸ್ಯರು ಹಾಗೂ ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಟೇಲ್ ಮಧ್ಯೆ ವಾಗ್ವಾದ ನಡೆದ ಘಟನೆ ನಡೆಯಿತು. ನಗರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಮಹಾನಗರ ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ನಗರದಲ್ಲಿ ರಸ್ತೆ ಗುಂಡುಗಳ ಮುಚ್ಚುವ ಕುರಿತು ಚರ್ಚೆ ಪ್ರಾರಂಭವಾದ ಸದಸ್ಯ ಎನ್ ಶ್ರೀನಿವಾಸ ರೆಡ್ಡಿ ಪ್ರಸ್ತಾಪಿಸಿದಾಗ ಶಾಸಕರು ರಸ್ತೆ ಗುಂಡಿ ಮುಚ್ಚಲು ಅನುದಾನ ನೀಡಿಲ್ಲ ಎಂದು ಪ್ರಸ್ತಾಪಿಸಿದರು. ಆದ ಪ್ರಕ್ರಿಯಿಸಿದ ಶಾಸಕ ಡಾಕ್ಟರ್ ಶಿವರಾಜ್ ಪಟೇಲರು ಶಾಸಕರುಗಳಿಗೆ ರಸ್ತೆ ಗುಂಡಿ ಮುಚ್ಚಲು ಅನುದಾನ ಬರುವುದಿಲ್ಲ, ನಗರ ಸ್ಥಳೀಯ ಸಂಸ್ಥೆಗಳು ಹಾಗೂ ಸರ್ಕಾರ ಅನುದಾನದಲ್ಲಿ ರಸ್ತೆ ಗುಂಡು ಮುಚ್ಚಬೇಕೆಂದರು. ಹಿರಿಯ ಸದಸ್ಯ ಜಯಣ್ಣ ಮಧ್ಯ ಪ್ರವೇಶಿಸಿ ನಗರ ರಸ್ತೆ ಗುಂಡಿ ಮುಚ್ಚುವುದು ಶಾಸಕರ ಜವಾಬ್ದಾರಿ ಎಂದಾಗ ವಾಗ್ವಾದಕ್ಕೆ ಕಾರಣವಾಯಿತು. Itu kan khusus dulu. ಗುಂಡು ಮುಚ್ಚುವಂತ ಐಟಮ್ ಈಗಾಗಲೇ ಟೆಂಡರ್ ಆಗಿ ಉತ್ತರಕ್ಕೆ ನನ್ನ ಅಭ್ಯಂತರ ಇಲ್ಲ. ನನ್ನ ಅಭ್ಯಂತರ ಇರೋದು ನಾನು ಶಾಸಕನಾಗಿದ್ದೀನಿ, ನನಗೆ ಮಾಡಬೇಕು ಗುಂಡಿ ಮುಚ್ಚೋದನ್ನ. ನನಗೆ ಗುಂಡಿ ಮುಚ್ಚುವಂತ ಅನುದಾನ ಬರೋದಿಲ್ಲ. ಶಾಸಕ ಗುಂಡಿ ಮುಚ್ಚೋದಕ್ಕೆ ಅನುದಾನ ನನಗೆ ಬರೋದಿಲ್ಲ ಅಂತ ಹೇಳ್ತಿದ್ದಾರೆ. ಗುಂಡಿ ಮುಚ್ಚಬೇಕು, ಕಸ ಎತ್ತಬೇಕು, ಬಿಲ್ಡಿಂಗ್ ಕಟ್ಟಬೇಕು ಅಂತ ಹೇಳಿ ಆ ಹೆಸರಿನಿಂದ ಅನುದಾನ ಬರೋದಿಲ್ಲ. ಅವರ ಒಂದು ವಿವೇಚನಾತ್ಮಕ ನಿಧಿಯಿಂದ ಗುಂಡಿ ಮುಚ್ಚೋದಕ್ಕೂ ಶಾಸಕರ ನಿಧಿಯಿಂದ ದುಡ್ಡು ಕೊಡಬಹುದಾಗಿದೆ. ನೀವು ನಿಮ್ಮ ಅನುದಾನದಲ್ಲಿ ಗುಂಡಿ ಮುಚ್ಚೋದಕ್ಕೆ ನಗರಸಭೆಗೆ ದುಡ್ಡು ಕೊಡ್ರಿ ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ. ಈ ಗುಂಡಿ ಮುಚ್ಚೋ ಜವಾಬ್ದಾರಿ ನಗರಸಭೆದು ಐತಿ, ನಮ್ದು ಐತಿ, ನಿಮ್ಮದು ಐತಿ, ಎಲ್ಲರಿಗೂ ಇದೆ. ಬಟ್ ನಾನು ಶಾಸಕನಾದ ಮೇಲೆ ನಗರಸಭೆ ಆಗಲಿ ಕಾರ್ಪೊರೇಷನ್ಗಾಗಲಿ ಆಡಳಿತದಲ್ಲಿ ನಾನು ಎಂದೂ ಇಂಟರ್ಫೇರ್ ಮಾಡಿಲ್ಲ. ನಾನು ಈಗಾಗಲೇ ಕಮಿಷನರ್ ಅವರಿಗೆ 10 ಸಾರಿ ಭೇಟಿ ಮಾಡಿ ಗುಂಡಿ ಮುಚ್ಚೋದಕ್ಕೆ ಕ್ರಮ ಕೈಗೊಂಡಿದ್ರು ಸರ್ ಅಂತ ಹೇಳಿ ಈಗಾಗಲೇ ಟೆಂಡರ್ ಮುಗಿದಿದೆ. ತಮ್ಮ ಗಮನಕ್ಕೆ ಗೊತ್ತಿಲ್ಲ. ಸ್ವಲ್ಪ ಮಳೆಗಾಲ ಇರೋದ್ರಿಂದ ಮಳೆಗಾಲ ಮುಗಿದ ತಕ್ಷಣ ಆ BT ಪ್ಲಾಂಟ್ ಸ್ಟಾರ್ಟ್ ಆದ ತಕ್ಷಣ ಗುಂಡಿ ಮುಚ್ಚೋದ ಕಾರ್ಯ ಮಾಡ್ತೀವಿ ಅಷ್ಟೇ. ಯಾರು ತಗೊಂಡ್ರಿ? ನಿಮ್ಮದು ಅಧಿಕಾರ ಅಂತ ಅಲ್ಲಿಂದ ಕಿಚ್ಚಿದ್ರಿ. ನಾನೆಲ್ಲ ಪಾಯಿಂಟ್, ನಾನು ಪಿನ್ ಪಾಯಿಂಟ್ ಮಾತಾಡ್ತೀನಿ. ನಾನು ಯಾವ ನೀನು ಮಾತಾಡಿದ ಈಗ ಕರ್ತವ್ಯ ಹೌದು, ಕರ್ತವ್ಯ ಯಾವಾಗ ಆಗ್ತದೆ? ನಿಮ್ಮ ಅನುದಾನದಲ್ಲಿ ನಾಳೆ 50 ಲಕ್ಷ ಕೊಟ್ಟು ನಾವು ತಗೊಂಡ್ಬಿಡು ಮುಂದೆ ಬರ್ತದೆ. ನಿಮ್ಮ ಅನುದಾನ ಬರೋದಿಲ್ಲ. ನೀವು ಎಲ್ಲಿ ಹೊಸ ಕೆಲಸಕ್ಕೆ ಮಾತ್ರ ಬರ್ತದೆ ತಿಳ್ಕೊರಿ. ಕಾನೂನು ಅನುದಾನವನ್ನ ಹೆಂಗ್ ಖರ್ಚು ಮಾಡ್ಬೇಕು? ನೀವು ಮಂತ್ರಿಗಳ ಜೊತೆಗಿರ್ತೀರಿ, ನಿಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನಿಮ್ ಪರವಾಗಿದ್ದಾರೆ, ಕೇಳಿ ಗುಂಡಿ ಮುಚ್ಚಕ್ಕೆ ನಮ್ಮ ಅನುದಾನ ಬರ್ತದೆ. ಅಂಗವರ ಮಿತ್ರರಿಗೆ ಈ ಕರ್ನಾಟಕದಲ್ಲಿ ಎಲ್ಲಿ ಗುಂಡಿ ಮುಚ್ಚಿಲ್ಲ. ಗುಂಡಿ ಮುಚ್ಚೋದು ಆಗುವುದು ಹೊಸ ರಸ್ತೆ, ಹೊಸ ಕಾಮಗಾರಿ ಮಾಡಕ್ ಮಾತ್ರ ನಮ್ಮ ಅನುದಾನ ಬಳಸಕ್ ಬರ್ತದ ಅಷ್ಟೇ. ಜವಾಬ್ದಾರಿ ನಮ್ಮದು, ನಾವು ತಿಳ್ಕೊಬೇಕಲ್ರಿ. ನಾವು ಯಾವ ಹುದ್ದೆಗಿಲ್ವಿ, ಯಾವ ಜವಾಬ್ದಾರಿ
ಫಸ್ಟ್ ನಾವು ಅದನ್ನು ಒಂದು ಪಟ್ಟಿ ಮಾಡಿದ್ವಿ ಸರ್. ಸೆಕೆಂಡ್, ಯಾವುದಾಗೆ ಸರಿ ಕಂಡೀಷನ್ ಇದೆ, ಎಲ್ಲ ಒಂದು 120 ಚಿಲ್ಲರೆಗೆ ಸರಿ ಕಂಡೀಷನ್ ಇಟ್ಕೊಂಡು ಮತ್ತೆ ಜನರು ಬಳಸ್ತಿರೋದು ಸರ್. ಅದಕ್ಕೆ ಈಗ 97 ಮಳಿಗೆಗಳಿಗೆ ಫೇಸ್ 1 ಮತ್ತು 1ರಲ್ಲಿ ಈಗ ನಾವು ಅದರಿಂದ ಟೆಂಡರ್ ಕರೆದಿದ್ದೀವಿ. ಪೇಪರ್ ನೋಟಿಫಿಕೇಶನ್ ನಾವು ಲಾಸ್ಟ್ ಪೇಪರ್ ಗಿವೆ ಸರ್. ಸೊ ಆ ಹರಾಜು ಮುಗಿದ ನಂತರ ಸೆಕೆಂಡ್ ಫೇಸ್ ಇದೆ, ದುರಸ್ತಿ ಮಾಡಿಕೊಂಡು ಇನ್ನೂ ಒಂದು 60 ರೆಡಿ ಆಗುತ್ತೆ ಸರ್. ಪ್ಲಸ್ 30 ಸರಿ ಇನ್ನೊಂದು 95, 97 ನಮ್ಮ ಸೆಕೆಂಡ್ ಅಂತ ಈಗ ನೀವು ಮಾಳಿಗೆ ರೆಂಟ್ ಫಿಕ್ಸ್ ಮಾಡುವಾಗ ರಿಸರ್ವೇಷನ್ ಮಾಡಿಕೊಂಡು ಅವ್ರಿಗೊಂದು ಈ ಹರಾಜು ಮಾಡೋದು ಬೇಡ, ಆಫ್ಲೈನ್ ಹರಾಜು ಮಾಡಿಕೊಂಡು ಅದನ್ನು ಮಾಡುವಂತ ಬಂದಿತ್ತು. ಅದು ಅನುಷ್ಠಾನಗೊಳಿಸುವಾಗ ಅವ್ರು ಏನು ಮಾಡಿದ್ರು ಸರ್, ಹೈಕೋರ್ಟ್ ಹೀಗಾಗಿ ಮಾನ್ಯ ಉಚ್ಚ ನ್ಯಾಯಾಲಯದಿಂದಲೇ ಆದೇಶ ಬಂದಿತ್ತು. ನಾವು ಇದನ್ನ ಈ ಪ್ರಕಾರ ಮಾಡಬೇಕು, ಈ ಹರಾಜು ಮಾಡಬೇಕು. ನಾವು ಹೇಳಿದಂಗೆ ಅವ್ರಿಗೂ ಒಂದು ಪರ್ಯಾಯ ವ್ಯವಸ್ಥೆ ಮಾಡಿಕೊಡ್ಬೇಕು ಅಥವಾ ಅವರಿಗೆ ಭಾಗವಹಿಕೆ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅಂತ ಆದೇಶ ಸ್ಪೆಷಲ್ ಕನ್ಸೆಷನ್ ಅದನ್ನು ಮಾಡ್ತಾ ಇದ್ದೀವಿ ಸರ್. ಅವರಿಗೆ ನಾವು ರೈಟ್ ಟು ಫಸ್ಟ್ ಕೊಡೋದಿಲ್ಲ. ಹರಾಜಿನಲ್ಲಿ ಮಾಡಿದ್ರು ಕೂಡ ಕೋರ್ಟ್ ಸ್ಟೇಟ್ ಅಂತಾರೆ 500-600 ರೂಪಾಯಿ ರೆಂಟ್ ಕೊಡ್ತಾರೆ. ಹಿಂದಕ್ಕೆ ನಾವು ಒಂದು ಉಪಸಮಿತಿ ಮಾಡಿದ್ವಿ ಜಯಣ್ಣ ಅವರ ನೇತೃತ್ವದಲ್ಲಿ. ಅದು ಹರಾಜು ಮಾಡ್ಬೇಕೆನ್ನುವಂತ ವಿಷಯದಲ್ಲಿ ಮಾಡಿದ್ವಿ. ಹರಾಜಿಗೆ ಸ್ಟೇಟ್ ಅಂತ ಈಗ ಮೇಜರ್ ಲಾಸ್ ನಮಗೆ ಇನ್ಕಮ್ ನಗರಸಭೆ ಅವರು ನಾವು ಕೊಡೋದು 800 ಮಾಡಿರೋದು ಮಾಡ್ಯಾರ. ಆದರೆ ಒಂದು ಮಾತ್ರ ನಿಜ, ನಾವು ಏನು ಮಾಡ್ತಿದ್ದೀವಿ ಕಾನೂನಲ್ಲಿ ನೆರಳಲ್ಲಿ ಆಲೋಚನೆ ಮಾಡ್ತಾ ಇದ್ದೀವಿ. ನಾವು ಮೂಲಭೂತ ಸೌಲಭ್ಯಗಳನ್ನು ಕೊಟ್ಟಿದ್ದೇವೆ ಅನ್ನೋದು ಕೂಡ ಪ್ರಶ್ನೆ. ಅನೇಕ ಮಳಿಗೆಗಳಿವೆ. ಮಮತಾ ಸುಧಾಕರ್ ಅವರ ಅಧ್ಯಕ್ಷರಿದ್ದಾಗ ನಾವು ಒಂದು ರೆಸಲ್ಯೂಷನ್ ಮಾಡಿದ್ದೀವಿ. ಅಪೂರ್ಣ ಮಳಿಗೆಗಳನ್ನು ಅವರು ದುರಸ್ತಿಪಡಿಸಿಕೊಂಡು ನಮ್ಮ ಇಂಜಿನಿಯರ್ ಮೇಲ್ವಿಚಾರಣೆ ಮೇಲೆ ಅವರು ಸರ್ಟಿಫೈ ಮಾಡಿದರೆ ಆ ಅಮೌಂಟನ್ನು ಬಾಡಿಗೆಯಲ್ಲಿ ನಾವು ಕಟ್ ಮಾಡ್ಕೋಬೇಕು ಅಂತೇಳಿ ಅದನ್ನು ಅನುಷ್ಠಾನ ಆಗಲಿಲ್ಲ. ಈ ರೀತಿ ಸೋರುವಂಥ ಮಳಿಗೆ ಎಲೆಕ್ಟ್ರಿಫಿಕೇಶನ್ ಅವರೇ ಮಾಡ್ಕೊಂಡಾರ, ಮತ್ತೆ ಕೆಲವು ಕಡೆ ಟ್ರಾನ್ಸ್ಫಾರ್ಮರ್ ಅವರೇ ಹಾಕೊಂಡಾರ, ಕೆಲವು ಕಡೆ ಫ್ಲೋರಿಂಗ್ ಅವರೇ ಮಾಡ್ಕೊಂಡಾರ, ಕೆಲವು ಕಡೆ ಬಾಗಿಲು ಅವರೇ ಹಚ್ಕೊಂಡಾರ. ಈ ಸಂದರ್ಭದಲ್ಲಿ ಶಾಸಕರಲ್ಲಿ ಏನು ಹೇಳ್ತಾರೆ, ಅವರಿಗೆ ಏನು ಬಡವರಿಗೂ ನಿರ್ಗತಿಕರು ಯಾರು ಸ್ವಲ್ಪ ಬಿಸಿನೆಸ್ ಆಗಿ ಅದರ ಮೇಲೆ ಬದುಕು ಕಟ್ಟಿಕೊಳ್ಳುವಂತ ಜನಕ್ಕಲ್ಲ, ನಿಮ್ಗೆ ಈ ಟೆಂಡರ್ ಮುಖಾಂತರ ಅನ್ಯಾಯ ಆಗಬಹುದು ಅನ್ನುವಂತ ಅದನ್ನ ಏನಾದರೂ ಮಾನವೀಯತೆ ನೆರಳಲ್ಲಿ ಆಲೋಚನೆ ಮಾಡೋದಾದ್ರೆ ಅದನ್ನ ಖಂಡಿತವಾಗಿ ಆಲೋಚನೆ ಮಾಡಿ ವ್ಯವಸ್ಥೆಗೆ ಒಳ್ಳೆ ಹೆಸರು ಬರ್ತದಂತ ನಮ್ದು. ನಿಮ್ಮ ಕಾಳಜಿ ಕಳಕಳಿ ಕಾರ್ಪೊರೇಷನ್ ಕಡೆಯಲ್ಲಿ ಇರಲಿ, ಜನರ ಅವ್ರ ಪರವಾಗಿ ಇರಲಿ. ಜನರ ಪರವಾಗಿ ನಾವು ಯೋಚನೆ ಮಾಡಿದ್ರೆ ಕಾರ್ಪೊರೇಷನ್ ಲಾಸ್ ಆಗ್ತದ. ಇಲ್ಲಿ ಸೋರಿಕೆ ಆಗ್ತಾ ಇರೋದನ್ನ ಮನಗಂಡಿದ್ದೇನೆ, ಮೊದಲಿಂದ ಕೂಡ ನಮಗೆ ಗೊತ್ತಿದೆಯೋ. ಆ ಹಿನ್ನೆಲೆಯಲ್ಲಿ ಸರಿಪಡಿಸಬೇಕು. ಕಾರ್ಪೊರೇಷನ್ ಆದಾಯವನ್ನ ಹೆಚ್ಚಿಗೆ ಮಾಡಬೇಕು ಮತ್ತು ವರ್ಷದಿಂದ ವರ್ಷಕ್ಕೆ ರೆಂಟ್ ಅನ್ನ ಜಾಸ್ತಿ ಮಾಡುವ ಒಂದು ಪ್ರಕ್ರಿಯೆ ಇದುವರೆಗೂ ಕೂಡ ನಡೀತಾ ಇಲ್ಲ ಅನ್ನೋದು ನನ್ನ ನಂದು ಒಂದು ಸದಸ್ಯರು ನನ್ನೊಂದು ವಿನಂತಿ. ಈಗೇನು ಯಾರು ಬಿಸ್ನೆಸ್ ಮಾಡಬೇಕಾರ, ಈಗೇನು ಆ ಮೊದಲು ಇವರು ನಮ್ಮ ಶ್ರೀನಿವಾಸ ರೆಡ್ಡಿ ಹೇಳಿದಂಗೆ ಮೊದಲು ಯಾರು ತಗೊಂಡು ಇನ್ನೊಬ್ರು 10,000 ಕೊಡ್ತಾರ. ಸ್ವಲ್ಪ ನೀವು ಅಲ್ಲಿ ಹೋಗಿ ಈ ಸದ್ಯಕ್ಕೆ ಯಾರು ಬಿಸ್ನೆಸ್ ನಡೀತಾ ಇದೆ ನೋಡಿ ಈಗ ಮತ್ತೆ ನೀವು ಆಕ್ಷನ್ ಮಾಡ್ತಾ ಇದ್ರಿ. ಆಕ್ಷನ್ ಎಲ್ಲ ಫೈನಲ್ ಆದ್ಮೇಲೆ ಒಂದು ಅವಕಾಶ ಆ ಓನರಿಗೆ ಕೊಡ್ರಿ. ಯಾರು ಬಿಸ್ನೆಸ್ ಮಾಡ್ತಾ ಇದ್ದಾನೆ ಆ ಓನರಿಗೆ ಕೊಡ್ರಿ. ಏನೋ 5% 10% ಎಕ್ಸಸ್ ಮಾಡಿ ಅವನಿಗೆ ಆ ಬಿಸ್ನೆಸ್ ಕಂಟಿನ್ಯೂ ಮಾಡೋದಕ್ಕೆ ಒಂದು ಅವಕಾಶ ಕೊಟ್ರೆ ಒಳ್ಳೇದಾಗ್ತದೆ ಅಂತ ಹೇಳಿ ನಂದು ಅನಿಸಿಕೆ. ಲಾಸ್ಟ್ ಟೈಮ್ ನಾವು ಯಾವ್ದು ರೇಟ್ ಅಷ್ಟು ಫಿಕ್ಸ್ ಮಾಡಿದ್ರೆ ಬರೋದಿಲ್ಲ ಅಂತ ಹೇಳಿದ್ರೆ ಯಶಸ್ವಿಗೆ ನೋಡಿ ಫಿಕ್ಸ್ ಮಾಡಿ. ಇಲ್ಲಿವರೆಗೆ ಒಂದು ಇಸ್ಟೇಟ್ ರೂಲ್ಸ್ ಇದೆ, ಇಸ್ಟೇಟ್ ರೂಲ್ಸ್ ಪ್ರಕಾರ ಇಲ್ಲಿ ಹಿಂದೆಯಿಂದಾನೆ ಅದನ್ನ ಬಾಡಿಗೆ ಹೇಗೆ ಕೊಡಬೇಕು ಅಂತ ಪದ್ಧತಿ ಫಾಲೋ ಮಾಡಿಲ್ಲ. ಅವರು ಜನ ಸಾಹೇಬ್ ಹೇಳಿದಂಗೆ ಹಿಂದೆ ಏನೊಂದು ರೆಸಲ್ಯೂಷನ್ ಆಗಿತ್ತು, ಆದ್ರೂ ಕೂಡ ಅನುಷ್ಠಾನ ಆಗಿರಲಿಲ್ಲ. ಈಗಾಗಲೇ ತಾವು ಹೇಳ್ದಂಗೆ ಸರ್, ನಾವು ಇದನ್ನ ಎಲ್ಲ ಒಳಗೊಂಡು ಮಾಡಿದ್ದೀವಿ ಸರ್. ಈಗ ನಿಯಮದಲ್ಲಿ ನಮಗೆ ಇದೆ. ಈಗ ಏನು ನಾವು ನೇರ ಬಾಡಿಗೆ ಫಿಕ್ಸ್ ಮಾಡಿದ್ದೀವಿ ಸರ್. ಮಿನಿಮಮ್ ಕಾಸ್ಟ್ ಪ್ರತಿಯೊಂದು ಮಳಿಗೆಗೆ ಎಷ್ಟೊಂದು ಕೊಡಬೇಕು ಅಂತ ಗೊತ್ತಾಗುತ್ತೆ. ಆದ ನಂತರ ಅಲ್ಲಿ ಯಾರ್ಯಾರು ಬಹಳಷ್ಟು ವರ್ಷಗಳಿಂದ ಅಲ್ಲಿ ನಿರ್ವಾಹ ಮಾಡ್ಕೊಂಡು ಬಂದಿದ್ದಾರೆ ಸರ್, ಅವ್ರಿಗೂ ನಾವು ರೈಟ್ ಟು ಫಸ್ಟ್ ರಿಫ್ಯೂಸಲ್ ಅಂತ ಕೊಡ್ತೀವಿ. ಸೊ ಏನು ಅಮೌಂಟ್ ನಮಗೆ ಡಿಸ್ಕವರಿ ಆಗುತ್ತೆ ಅದರಿಂದ 5% ನಮಗೆ ಹೆಚ್ಚುವರಿ ಕೊಟ್ಟು ಅವರಿಗೇನು ಹೋಗುತ್ತೆ ಮಳಿಗೆ ಅಂತ ಸೇರಿಸ್ತೀವಿ ಸರ್. ಕಂಡೀಷನ್ ನೀವು ಮೊದಲೊಂದು ಡಿಸ್ಕವರಿ ಮಾಡ್ರಿ. ಓನರ್ ಡಿಸ್ಕವರಿ ಇನ್ನೂ 4 ದಿನ ಮುಂದಕ್ಕೆ ಹೋಗ್ಲಿ. ಹೌದು ಬಟ್ ಈಗ ಕಮಿಟ್ ಅದು ಚೆನ್ನಾಗಿ ಕೆಲಸ ಇಲ್ಲ ಮತ್ತೆ ಮಾನ್ಯ ಅಧ್ಯಕ್ಷ ನಮ್ಮ ಗೆಳೆಯರ ಒಟ್ಟಾರೆ ಮಾಡುವಂತ
ಮಂತ್ ವೈಸ್ ಜಮಾ ಖರ್ಚುಗಳಿಗೆ ನಾವು ಅನುಮೋದನೆ ಕೊಡ್ತೇವೆ. ಈಗ ಏನಂದ್ರೆ ನಮ್ಮ ಕಳೆದ ಏನು ಮಹಾಸಭೆ ಮಾಡಲಿಕ್ಕೆ ವಿಳಂಬ ಆಗಿರೋದ್ರಿಂದ ಇದು ಸೆಪ್ಟೆಂಬರ್ನಿಂದ ಮಾರ್ಚ್ಗೆ ನಾವು ಜಮಾ ಖರ್ಚನ್ನ ಮಂತ್ ವೈಸ್ ಸಭೆ ಮುಂದೆ ಮೊದಲಿಂದ ಯಾವ ಅಕೌಂಟ್ಸ್ ಟೆಕ್ನಾಲಜಿ ಆ ರೀತಿ ಇಟ್ಟಿದ್ದಾರೆ. ಇದನ್ನ ಓವರಾಲ್ ಆಗಿ ಮಾಡ್ಬೇಕಾದ್ರೆ ಬೈಫರ್ಕೇಶನ್ ಮಾಡಿಕೊಂಡು ಒಟ್ಟಾರೆ ಮಾಡ್ಕೊಂಡು ಹೋದಲ್ಲಿ ನಾವು ಅನುಮೋದನೆ ಕೊಡ್ತಾ ಇರೋದು ಮಂತ್ ವೈಸ್. ಸೆಪ್ಟೆಂಬರ್ನಲ್ಲಿ ಜಮಾ ಎಷ್ಟು ಖರ್ಚಾಯಿತು, ಅಕ್ಟೋಬರ್ನಲ್ಲಿ ಎಷ್ಟಾಯಿತು, ನವೆಂಬರ್ನಲ್ಲಿ ಎಷ್ಟಾಯಿತು, ಡಿಸೆಂಬರ್ ಹಾಗೆ ಮಾರ್ಚ್ನಲ್ಲಿ ಈ ರೀತಿ ನಾವು ಅನುಮೋದನೆ ಮಾಡ್ತೀವಿ. ಅದೇ ಪದ್ಧತಿ ಗಂಗಶಾಖೆ ಅವರು ನಮ್ಮ ಮುಂದೆ ಮಾಡಿಸಿದ್ದಾರೆ. ಅವ್ರಿಗೂ ಅದು ಗೊತ್ತಿದೆ, ಅವರಿಂದಾಗೂ ಅದೇ ರೀತಿ ಮಾಡಿಸ್ತೀವಿ, ನೀವು ಅದೇ ರೀತಿ ಮಾಡಿಸ್ತದೆ. ಅದಕ್ಕಾಗಿ ಮುಂದೆ ಏನಾದರೂ ಇದರಲ್ಲಿ ಡಿಸ್ಪ್ಯೂಟ್ ನಾನು ಹೇಳ್ತಾ ಇರೋದೇನಂದ್ರೆ ಸದನದಲ್ಲಿ ಚರ್ಚೆ ಬಂದಾಗ ಒಂದು ಪೇಪರ್ ಸದನದ ಆಸ್ತಿ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ನಿಮಗೂ ಆಗ್ತೈತೆ, ನಮಗೂ ಆಗ್ತೈತೆ. ಅಂದ್ರೆ 21 ಕೋಟಿ ಈಗಾಗಲೇ ನೀವು ಎಷ್ಟು ಕೋಟಿ ಖರ್ಚು 15 ಕೋಟಿ ಮಾಡಿದ್ದೀರಿ. ನನ್ನ ಪ್ರಶ್ನೆ ಎಷ್ಟು ಪರ್ಸೆಂಟೇಜ್ ನೀವು ಆಗಿದೆ ಅನ್ನೋದನ್ನ ಸಭೆ ಮಾಹಿತಿ ಕೊಡಬೇಕು. ನಿಮ್ಮ ಪ್ರೋಗ್ರೆಸ್ ಏನು, ನಿಮ್ಮ ಬಿಲ್ ಕಲೆಕ್ಟರ್ಸ್ ನೀವು ಕಲೆಕ್ಟ್ ಮಾಡಿದ್ದೀರಾ ಇಲ್ಲ ಅನ್ನೋದು ಮಾಹಿತಿ ಸಭೆಗೆ ಬೇಕು. 1% ಆಗುತ್ತೆ ಸರ್, 1%. ಸರ್ 84% ಜಾಸ್ತಿ ಆಗುತ್ತೆ. ವೆರಿ ಗುಡ್ ಕಲೆಕ್ಷನ್. ಆ ಮಾಹಿತಿ ಒದಗಿಸಬೇಕು ಸದಸ್ಯರಿಗೆ. ಅದಕ್ಕೆ ಸದಸ್ಯರಿಗೆ ಉತ್ತರ ಕೊಡುವಂತ ನನಗೆ ಬೇಕಾದ ಮಾಹಿತಿಯನ್ನು ನಾನು ಕೇಳಿ ಪಡ್ಕೊಂಡು ನಾವು ಸಬ್ಮಿಟ್ ಮಾಡಿರುವಂತದ್ದು ನನಗೆ ಈಗ ಗೊತ್ತಾಯ್ತು. ಸಿಬಿನ್ ಸಾಹೇಬ್ ಬಂದಾಗ ಅವ್ರ ಮೀಟಿಂಗ್ ನೇತೃತ್ವದಲ್ಲಿ ಕೇಳಿದಾಗ ನಾವೆಲ್ಲ ಒಂದು ಕೇಳಿದ್ವಿ, ಪ್ರೊಸೀಡಿಂಗ್ಸ್ ಯಾಕೆ ಕೊಡ್ತಾ ಇದ್ರು, ಎಲ್ಲಿ ಕೊಡ್ತೀವಿ? 2 ಸಭೆಗಳಿಗೆ ನಡೆದವಲ್ಲ ಸಾಮರ್ಥ್ಯ ನಮ್ಗಂತೂ ಬಂದಿರಿ ಸರ್. ಅಲ್ಲ ಸರ್, ಈಗ ಮೀಟಿಂಗ್ನಲ್ಲಿ ಏಕಾಏಕಿ ಪ್ರಶ್ನೆ ಕೊಟ್ಟು ಹೆಂಗೆ ಸರ್? ಸರ್ ಲಾಸ್ಟ್ ಟೈಮ್ ಕೇಳಿದಾಗ ಟೇಬಲ್ ಅಜೆಂಡ ಎಷ್ಟಾದ್ರು, ಇವತ್ತೇನು ನೀವು ತಾವೇ ಮಾಡಿಲ್ಲ ಸರ್. ಯಾರು ಏನು ಸರ್, ಏನು ವಿಷಯ ಏನ ಸರ್, ನಗರದ ಏನಾದ್ರು ಅಭಿವೃದ್ಧಿ ಬಗ್ಗೆ ಏನಾದ್ರೆ ಸರ್? ಅಲ್ಲ ಸರ್, ಮೀಟಿಂಗ್ ಸರ್ ಒಂದು ಕೆಲಸ ಮಾಡಿ ಸರ್, ಮೀಟಿಂಗಲ್ಲಿ ಮನೆ ಕಳಿಸಿ ಸರ್. ಸುಮ್ಮನೆ ಅಲ್ಲ, ಪ್ರೊಸೀಡಿಂಗ್ಸು ಮೀಟಿಂಗಲ್ಲಿ ಮನೆ ಕಳಿಸಿ ಸರ್. ಇಲ್ಲ, ಪ್ರೊಸೀಡಿಂಗ್ಸ್ ಯಾವ ಕೊಡ್ಬೇಕು ಅದು? ಅಲ್ಲ, ಮನೆ ಹಿರಿಯ ಸದಸ್ಯರಾರ ಅವ್ರಿಗೆ ಲಾಸ್ಟ್ ಟೈಮ್ ಹೇಳಿದ್ರು ಬಿಫೋರ್ ಆಗಿ ಮುಗಿಸ್ಬೇಕಂತ. ಎಲ್ಲಿ ಕೊಟ್ಟು ಅನಿಸ್ತದೆ? ನಾಳೆ ಫೋಟೋ ನಿರ್ಣಯ ಏನಾಗುತ್ತೋ ಏನಿಲ್ಲ ಗೊತ್ತಿಲ್ಲ. ಆದರೆ ಪಾಲಿಕೆ ಆದ ನಂತರ ಈಗಾಗಲೇ ರಾಯಚೂರಲ್ಲಿ ಹಲವಾರು ಗುಂಡಿಗಳ ಬಗ್ಗೆ ಒಂದು ಕ್ರಮ ತಗೊಂಡಿಲ್ಲ. ಗುಂಡಿಗಳ ಬಗ್ಗೆ ಇದರಲ್ಲಿ ಏನು ಒಂದು ತಗೊಂಡು ಒಂದು ಕಿಂಚಿತ್ತು ಇದರ ಬಗ್ಗೆ ಗಮನ ಹರಿಸಿಲ್ಲ. ಯಾವ ಥರ ಸರ್ ಮೀಟಿಂಗ್ ಮಾಡೋದು? ಕುಡಿಯೋ ನೀರು ಬಗ್ಗೆ ಇದಕ್ಕೆ ಮುತ್ತರ ಜೊತೆಯಿಲ್ಲ. ಈಗಾಗಲೇ ಗುಂಡಿ ನೀರು ಬರ್ತದೆ, ಅದ್ರ ಬಗ್ಗೆ ಮುತ್ತರ ಜೊತೆಯಿಲ್ಲ. ಗುಂಡಿ ನೀರು ಇಲ್ಲ, ಯಾಕೆ ಸರ್ ಇರಲ್ಲ? ನೋಡಿ ಸರ್, ಕಳಿಸಿಲ್ಲ ಸರ್ ನಮ್ಗೆ ಇಂಥದ್ದಿಲ್ಲ. ನಮ್ದು ಏನು ಕಷ್ಟ ಕೇಳೋದು ಬೇಕಿಲ್ಲ. ನೋಡಿ ಸರ್, ನಾವು ಸರಿ ನಮ್ಮ ಗೋರಪ್ಪ ನೀರು ಸದಸ್ಯರಲ್ಲ ನಾನು ಹೇಳುವಂತದ್ದು ಉತ್ತರ ಕೊಡಲಿಕ್ಕೆ ನಿರುತ್ತರವಾದರೆ, ನನಗೆ ಮಾಹಿತಿ ಇದ್ದರೆ, ಅದು ಪಬ್ಲಿಕ್ ಇಂಟ್ರೆಸ್ಟ್ ಇದ್ದರೆ, ಅದು ಹಿತಾಸಕ್ತಿ ಕಾಪಾಡೋದಿದ್ರೆ ನಾನು ಹೇಳಲೇಬೇಕಾದಂತ ಕರ್ತವ್ಯ ನಾನು ಹೇಳ್ತೀನಿ. ಖಂಡಿತ ಖಂಡಿತ ಈ ಕೆನಾಟ್ ಕ್ವಶನ್ ನೀವು ಹೆಂಗ ಕ್ವಶನ್ ಮಾಡ್ತಾರೆ, ನಾನು ಆನ್ಸರ್ ಮಾಡ್ತೇನೆ. ಆಡಳಿತ ಮಾಡೋರು ಆನ್ಸರ್ ಕೊಡ್ಲಿಲ್ಲ ಅಂದ್ರೆ ಆಡಳಿತ ಮಾಡೋರು ಫೇಲ. ಯಾಕ ಆಡಳಿತದ ಪಕ್ಷದ ಪರವಾಗಿ ನಾವು ಹೇಳ್ತೀವಿ. ನೀವು ಹೇಳೋದಕ್ಕೆ ನೀವು ಆನ್ಸರ್ ಕೊಡೋದಕ್ಕೆ ನನ್ನ ಅಭ್ಯಂತರ ಇಲ್ಲ. ನೀವು ಸೀನಿಯರ್ ಮೆಂಬರ್ ಏನಿ, ನೀವು ಆನ್ಸರ್ ಕೊಡೋದಕ್ಕೆ ನನ್ನ ಅಭ್ಯಂತರ ಇಲ್ಲ. ನೀವು ಫೇಲ್ ಆದ್ರೆ ನೀವು ಕೊಡ್ತೀರ ಅಂದಿರಲ್ಲ, ಅಂದ್ರೆ ಇವ್ರು ಫೇಲ್ ಆಡಳಿತ ಅಂದ್ರೆ ಫೇಲ್ ಅಂತ ಹೇಳ್ರಿ. ಅವ್ರು ಆನ್ಸರ್ ಮಾಡಕ್ಕಾಗಿಲ್ಲ, ನಾನು ಮಾಡ್ತೇನೆ ಅಂತ ಹೇಳಿ ನಾವು ಸ್ಪಷ್ಟವಾದ ಸ್ಪಷ್ಟೀಕರಣ. ನೀವೇನಂದ್ರೆ ಆಡಳಿತ
ನನಗೆ ಬರ ಯಾವುದೇ ಅನುದಾನದಲ್ಲಿ ಗುಂಡಿ ಮುಚ್ಚಕ ದುಡ್ಡು ಬಂದ್ರೆ ನಾನು ಇವತ್ತು ರಿಸೈನ್ ಮಾಡಿ MLA ಗಿರಿ ನಿನಗೆ ಕೊಡ್ತೀನಿ. ಇನ್ನ 2 ವರ್ಷ ಆಡಳಿತ ಮಾಡಕ್ಕೆ ನಿನಗೆ ಕೊಡ್ತೀನಿ. ಗುಂಡಿ ಮುಚ್ಚಂತ ಅನುದಾನ MLA ಯಾರಿಗೂ ಬರೋದಿಲ್ಲ, ಮುನ್ಸಿಪಾಲಿಟಿಗೆ ಬರ್ತಾರ. PWD ಅವ್ರಿಗೂ ಎಲ್ಲಿ ಬರ್ತಾರ? ಪಿಡಬ್ಲ್ಯೂಡಿಗೆ ಕೇಳಿ, ಮಂತ್ರಿಗಳು ಹೋಗಿ ಕೇಳಿ, ಕಂದಾಯ ಅನುದಾನ ಅಂತ ಕೇಳಿ, ಮಂತ್ರಿಗಳು ಇರ್ತಾರಲ್ಲ ಹೋಗಿ ಕೇಳಿ. ಉಸ್ತುವಾರಿ ಮಂತ್ರಿಗಳು ನಿಮ್ ಸರ್ಕಾರದವ್ರೆ, ಸೀನಿಯರ್ ಮಂತ್ರಿ ನಿಮ್ ಸರ್ಕಾರದವ್ರೆ, ಹೋಗಿ ಕೇಳಿ ದುಡ್ಡು ಬರ್ತದೆ ಗುಂಡಿ ಮುಚ್ಚಕಂತ. ಗುಂಡಿ ಮುಚ್ಚ ಆಡಳಿತ ಮಾಡಬೇಕು, ಪ್ರಶ್ನೆ ಮಾಡಬೇಕಾದ್ರೆ ಕೇಳ್ಬೇಕ್ರಿ. ಗುಂಡಿ ಮುಚ್ಚಕ ನಗರಸಭೆಯಿಂದ ಮಾತ್ರ, ಕಾರ್ಪೊರೇಷನ್ ಇಂದ ಬರ್ತದ. ಶಾಸಕ ತಿಳ್ಕೊಂಡಿದ್ದು ಎಲ್ಲಿ ಗುಂಡಿ ಮುಚ್ಚಬೇಕಂತ ನಮ್ಮ ಬರೋದಿಲ್ಲ ಅನುದಾನ. ನಮ್ಮಗ ಬರೋದು ಹೊಸ ರೋಡು, ಹೊಸ ಬಿಲ್ಡಿಂಗು, ಹೊಸ ಕಟ್ಟಡ ಮಾಡಕ್ ಮಾತ್ರ ಬರ್ತದ. ಇದು ತಿಳ್ಕೊಳ್ಳಿ, ನೀವು ಆಡಳಿತ ಮಾಡೋರು ತಿಳ್ಕೋಬೇಕು. ಈ ದಿನದ ಸುದ್ದಿಗಳ ರೌಂಡ್ ಅಪ್. ಸಿಂಧನೂರಿನ ಹಾರೇಜ್ ಕಾಲೋನಿಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಅಕ್ರಮ ನಡೆದಿದ್ದು, ಈ ಬಗ್ಗೆ ಸಹಕಾರ ಸಂಘಗಳ ಉಪನಿಬಂಧಕರಿಗೆ ದೂರು ನೀಡಿದ್ದು, ತನಿಖೆ ನಡೆಸಿ ವರದಿ ನೀಡದೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಸೂಕ್ತ ತನಿಖೆ ನಡೆಸಿ ಅಧಿಕಾರಿ ವಿರುದ್ಧ ಮತ್ತು ಸಹಕಾರ ಸಂಘದಲ್ಲಿ ನಡೆದ ಅಕ್ರಮಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಸಂಘದ ಸದಸ್ಯ ಆರೋಗ್ಯಸ್ವಾಮಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ವಿವಿಧ ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ನಿಯಮಿತ RH ನಂಬರ್ 2 ಬ್ಯಾಂಕ್ ನಿರ್ದೇಶಕರಿದ್ದು, ಬ್ಯಾಂಕ್ನಲ್ಲಿ ಸಾಲದ ಮೇಲೆ 1570 kg ಭತ್ತ ತುಂಬಿದ ಚೀಲಗಳನ್ನು ಅಡಮಾನ ಇಟ್ಟಿದ್ದು, ಇದೀಗ ಚೀಲಗಳು ಗೋದಾಮಿನಿಂದ ಕಾಣೆಯಾಗಿವೆ ಎಂದು ಆರೋಪಿಸಿದರು. ಸಂಘದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ತಪೋಸ್ ರಾಯ್ ಅವರು ಆಕ್ರಮ ನಡೆಸಿದ್ದು, ಈ ಬಗ್ಗೆ ತಪ್ಪೊಪ್ಪಿಕೊಂಡಿದ್ದಾರೆ. ನಿರ್ದೇಶಕರು ಇದ್ದರೂ ಯಾವುದೇ ಮಾಹಿತಿ ಕೊಡುತ್ತಿಲ್ಲ. ಸಾಲಕ್ಕಾಗಿ ಚಿನ್ನ ಹಡ ಇಟ್ಟಿದ್ದು ಎಲ್ಲಿಗೆ ಹೋಗಿವೆ ಅಂತ ಮಾಹಿತಿ ನೀಡುತ್ತಿಲ್ಲ. ಈ ಕುರಿತು ಸಹಕಾರ ಸಂಘಗಳ ಉಪನಿಬಂಧಕರಿಗೆ ದೂರು ನೀಡಿದರೂ ತನಿಖೆ ನಡೆಸಿ ವರದಿ ನೀಡುವಲ್ಲಿ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ. ಆಮೇಲೆ ಅದೇ ಜನರಲ್ಲಿ ಮೀಟಿಂಗ್ ಇಟ್ಟಿದ್ರು. ಮೀಟಿಂಗ್ ಇರೋ ಮುಂಚೆ ಅದೇ ಡೈರೆಕ್ಟರ್ ನಮಗೆ ತಿಳಿಸಿದ್ದಾರೆ, ಇದರಲ್ಲಿ ಬಹಳ ಒತ್ತಡ ಜಾಸ್ತಿ, ತಪ್ಪು ಜಾಸ್ತಿ ಆಗಿದೆ, ಇದನ್ನು ನೀವು ಸ್ವಲ್ಪ ವಿಚಾರಣೆ ಮಾಡಿದ್ರೆ ನಾವು ಅವಾಗೆಲ್ಲ ಒಂದು 4ನೇ ಭಾಗ ಕೂಡ ನಮಗೆ ಲೆಕ್ಕ ಕೊಟ್ಟಿಲ್ಲ. ಬೇಕಾದ್ರೆ ನಿಮಗೆಲ್ಲಕ್ಕೆ ಡಾಕ್ಯುಮೆಂಟ್ಸ್ ಕೊಡ್ತೀನಿ, ಅದರಲ್ಲಿ ಎಲ್ಲ ಒಂದು ಮೀಟಿಂಗಲ್ಲಿ ಸರಿ ಕೊಟ್ಟಿಲ್ಲ. 3ನೇದಾಗಿ ಏನು ಮಾಡಿದ್ವಿ, ನಾವು ಪೇಪರ್ ನ್ಯೂಸ್ ಕೊಟ್ಟಿದ್ದೀವಿ. ಅವಾಗ ಪೇಪರ್ ನ್ಯೂಸ್ ಕೊಟ್ಟಿದ ಮೇಲೆ ಅರ್ಧ ಡಾಕ್ಯುಮೆಂಟ್ಸ್ಗಳು ನಮ್ಮ ಕೈಯಾಗ ಕೊಟ್ಟಿದ್ದಾರೆ. ಯಾರು ಸಾಲ ತಗೊಂಡಿರೋರು ಏನು ಮಾಡಿದ್ರು ಅರ್ಧ ಡಾಕ್ಯುಮೆಂಟ್ಸ್ಗಳು ಕೊಟ್ಟಿದ್ದಾರೆ. ಇನ್ನೂ ಕೆಲವು ಬ್ಯಾಂಕ್ ಲಿಸ್ಟ್ಗಳು ನಮಗೆ ಕೊಟ್ಟಿಲ್ಲ. ಬ್ಯಾಂಕ್ನಲ್ಲಿ ಎಷ್ಟು ನಮ್ಮದು ಸೊಸೈಟಿ ಟರ್ನ್ ಆಗ್ತದೆ ಅದರ ಬಗ್ಗೆ ಏನು ಅವರು ನಮಗೆ ಸರಿಯಾಗಿ ಡಾಕ್ಯುಮೆಂಟ್ಸ್ಗಳು ಕೊಟ್ಟಿಲ್ಲ. ಸೊಸೈಟಿಯಲ್ಲಿ ಎಷ್ಟು ಅಕೌಂಟ್ ಇದೆ ಎಂಬುದು ಕೂಡ ನಮಗೆ ಇಲ್ಲಿವರೆಗೆ ತಿಳಿಸಿಲ್ಲ. ನಾವು ಎಷ್ಟು ಕೇಳಿದ್ರು ಅವರು ಡೈರೆಕ್ಟರ್, ಸೆಕ್ರೆಟರಿ ಅವರು, ಚೇರ್ಮನ್ ಅವರು ಬೇಕಾದವರು 2-3 ಅವ್ರಿಗೆ ಮಾತ್ರ ತಿಳಿಸ್ತಾರೆ. ಎಲ್ಲ ಡೈರೆಕ್ಟರ್ ತಿಳಿಸೋದಿಲ್ಲ ಅವರು. ಅದರಿಂದ ಈಗ ನಮ್ಮಲ್ಲಿ ಏನು ಕೇಳಿದ್ರೆ ನಮ್ಗೆ ಸರಿಯಾದ ಉತ್ತರ ಕೊಟ್ಟಿಲ್ಲ. ARಗೆ ಲೆಟರ್ ಕೊಟ್ಟಿದ್ವಿ. AR ಬಂದು 2,000-3 ಸಲ ತನಿಖೆ ಮಾಡಿದ್ದಾರೆ. ತನಿಖೆ ಮಾಡಿ ಅವರು ಕೂಡ ಪೇಪರ್ ನ್ಯೂಸ್ ಕೊಟ್ಟಿದ್ದಾರೆ, ತನಕ ಭತ್ತದ ಕಾಣಾಗಿದೆ ಎಂದು. ಅದಕ್ಕೆ ಏನು ಆಕ್ಷನ್ ತಂದಿಲ್ಲ. ಆಕ್ಷನ್ ತಂದ್ರೆ ಅದು ಏನು ತನಿಖೆ ಮಾಡಿದ್ರೆ ರಿಪೋರ್ಟ್ ನಮಗೆ ಕೊಟ್ಟಿಲ್ಲ. ಈಗ ಮುಂದೆ ಮತ್ತೆ ಇನ್ನೊಂದು ಸಲ ಮತ್ತೆ ಹೋಗಿದೆ, ಏನು ತನಿಖೆ ಮಾಡಿಲ್ಲ. ಯಾಕೆ ಇನ್ನೂ ಗುರುಗಳವರು ಬರ್ತಾರಿದ್ರು, ಮತ್ತು ಅವರು ಬಂದಿದ್ದಾರೆ, ಬಂದು ತನಿಖೆ ಮಾಡಿದ್ದಾರೆ. ಮಾಡಿ ಕೇಸಿ ಅವರು ಇಲ್ಲಿವರೆಗೆ ನಮ್ಗೆ ಯಾವ ರಿಪೋರ್ಟ್ ಕೊಟ್ಟಿಲ್ಲ. CO ಮೇಲೆ ಏನು ಕ್ರಮವನ್ನು ತೆಗೆದಿಲ್ಲ. ಅದರ ಸಲುವಾಗಿ ನಾವು ಏನು ಮಾಡಿದ್ವಿ, ಮತ್ತು ಬೆಂಗಳೂರಲ್ಲಿ ಹೋಗಿ ಅರ್ಜಿಗಳು ಬಂದಿದ್ದೀವಿ. ಅವರಿಂದ ಇವತ್ತಿಗೆ ತನಿಖೆ ಕಾಲ್ ಮಾಡಿಲ್ಲ. ಮುಂದೆ ಏನು ಮಾಡ್ತಾರೆ ಅನ್ನೋದು ಅವರು ನೋಡಬೇಕು. ಅವರು ಈಗ ರಾಜು ಅವ್ರಿಗೆ ಇಬ್ಬರು ಬಂದವು. ಏನಂತ ರಾಜು ಅವ್ರಿಗೆ ಆಫೀಸ್ನಲ್ಲಿ ಕೆಲಸ ಮಾಡೋದು ಮಾಡ್ಕೊಂಡು ಹೋದ್ರೆ ಅದಕ್ಕೆ ಇಷ್ಟು ಅವ್ರಿಗೆ ಅದರಲ್ಲಿ ಕೆಲವು ಹೇಳಿದ್ದಾರೆ. ಇದರಂಗ ಅದೆಲ್ಲ ತಿಳಿಸಿ ಆಮೇಲೆ ಆನಂದ್ ಬರೋದು ನೆಲ್ಲು ಇದು ಗುಲಾಮ್ ಮೇಲೆ ಪೇಪರ್ ಮೇಲೆ ಐತೆ. ಅದು ನೆಲ್ಲೆ ಎಲ್ಲಿದ್ದರೆ ಗುಲಾಮ್ ಗಾಡಿ ಗುಲಾಮ್ನಲ್ಲಿ ನೆಲ್ಲೆ ಇಲ್ಲ. ಕ್ಯಾಂಪ್ನಲ್ಲಿ 3 ನಂಬರ್ 2 ನಂಬರಲ್ಲಿ ಕೆಲವು ಲೆಕ್ಕಪತ್ರ ಸರಿಗೆ ಕೊಟ್ಟಿಲ್ಲ ಅವರು. 3 ನಂಬರ್ನಲ್ಲಿ ಸ್ವಲ್ಪ
ಲೆಕ್ಕ ಕೊಟ್ಟಾಗ 9 ಲಕ್ಷ ಚಿಲ್ಲರೆ ಅದು ಒಕ್ಕರಣ ಬಂದಿಲ್ಲ, ಒಬ್ಬರನ್ನು ಬಂದಿಲ್ಲ. ಲೆಕ್ಕ ಕೊಡಂಗಿಲ್ಲ, ಮಾಡಬೇಕು. ತನಿಖೆ ಮಾಡಿಬಿಟ್ಟಾರ, ನಿಮ್ಗೆ ರಿಪೋರ್ಟ್ ಕೊಟ್ಟಿಲ್ಲ. ತನಿಖೆ ಮಾಡ್ತಾರ, ತನಿಖೆ ಮಾಡಿದ್ದೆ ರಿಪೋರ್ಟ್ ಕೊಟ್ಟಿಲ್ಲಲ್ಲ. ಈಗ ನೀವು ಮುಂದಿನ ಕ್ರಮ ಏನು ತಗೊಂಡಿದ್ದೀರಿ? ಮುಂದಿನ ಕ್ರಮ ನಾವು ಬೆಂಗಳೂರಿಗೆ ಕೊಡ್ತೀವಿ. ಬೆಂಗಳೂರಿಗೆ ಯಾರಿಗೆ? ಮೇಲಧಿಕಾರಿ ಕೊಡ್ತೀವಿ. ಅದು 9ನೇ ತಾರೀಕು राहुल गांधी के लोगों को ज्यादा करने को हुए तो भी इसको डायरेक्ट करो, प्लीज करो, इसमें एक कितना भी करो, उनको फिर मैडम अलग से जान पहचान करते हैं। बाहर का लेना हमारा न करो, लाइते ये मैडम बाजू के घर वाले जाके पास मैडम लिए फिर कोई आए। ರಾಯಚೂರು ನಗರ ಮಹಿಳಾ ಕಾಂಗ್ರೆಸ್ ಘಟಕದ ವತಿಯಿಂದ 5 ಗ್ಯಾರಂಟಿ ಮನೆ ಮನೆ ಬಾಗಿಲಿಗೆ ಗ್ಯಾರಂಟಿ ಯೋಜನೆ ವಿಚಾರವಾಗಿ ನಗರದ ವಾರ್ಡ್ ನಂಬರ್ 7 ಮತ್ತು 8ರಲ್ಲಿ ಅನಿತಾ ತಿಮ್ಮಾರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ತಾಜ್ ಫಂಕ್ಷನ್ ಹಾಲ್ನಲ್ಲಿ ವಾರ್ಡ್ ವೈಸ್ ಕಾರ್ಯಕ್ರಮ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಘಟಕದ ಅಧ್ಯಕ್ಷ ನಿರ್ಮಲಾ ಬೆಣ್ಣೆ ವಾರ್ಡಿನ ಎಲ್ಲ ಮಹಿಳೆಯರೊಂದಿಗೆ ಹಂಚಿಕೆಯ ರೆಡ್ಡಿ ಯೋಜನೆ ಮನೆ ಮನೆ ಬಾಗಿಲಿಗೆ ಎಷ್ಟರ ಮಟ್ಟಿಗೆ ತಲುಪಿದೆ ಎಂಬ ಬಗ್ಗೆ ಅಲ್ಲಿ ಸೇರಿದ ಎಲ್ಲ ಮಹಿಳೆಯರು ಸದಸ್ಯರಿಂದ ಮಾಹಿತಿ ಪಡೆದರು. ಬೆಳೆ ರಾಜ್ಯ ಸರ್ಕಾರದ ಯಶಸ್ವಿ ಯೋಜನೆಯಾಗಿರುವ ಪಂಚ ಗ್ಯಾರಂಟಿ ಯೋಜನೆಯಿಂದ ಮಹಿಳೆಯರಿಗೆ ಸಾಕಷ್ಟು ಅನುಕೂಲವಾಗಿದೆ ಎಂಬ ಬಗ್ಗೆ ಸಭೆಯಲ್ಲಿ ಎಲ್ಲರೂ ಸಹಮತ ವ್ಯಕ್ತಪಡಿಸಿದರು. भैया सबका निकाल, उनका निकाल, अपना मत निकाल, उनका निकाल। कांग्रेस पक्ष के, कांग्रेस पक्ष के, कांग्रेस पक्ष के, महिला कांग्रेस के, महिला कांग्रेस के ಇವರೆಲ್ಲ ಬರೋ ಅವಶ್ಯಕತೆ ಇತ್ತ ಇಲ್ಲಿಗೆ? ನಾವು ನಿಮ್ಮ ಭೇಟಿಯಾಗಿ ಬಂದಿದ್ದೀವಿ. ಇವ್ರನ್ನು ಯಾಕೆ ಕರೆದಿದ್ದೀವಿ ಹೇಳಿ? ನಾವು ಮುಂದಿನ ದಿನಗಳಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಇವ್ರು ಬರ್ತಾರೆ. ನಾನು ಹೇಳಿದೆ ನಿಮ್ಗೊಂದು ಗಿಫ್ಟ್ ಕೊಡ್ತೀವಿ ನಾವು ಅಂತೇಳಿ ಬಾಗಿಲಿಗೆ, ನಿಮ್ಮ ಮನೆ ಬಾಗಿಲಿಗೆ ಒಂದು ಗಿಫ್ಟ್ ಫೈಲ್. ಆ ಫೈಲ್ನ ತರೋಂಥರು ಇವರೆಲ್ಲರೂ ಬರ್ತಾರೆ ನಿಮ್ಮ ಮನೇಲಿ. ಇವತ್ತು ನಿಮ್ಮ ಮಕ್ಕ ತೋರಿಸಿದ್ದೀರಾ, ನಿಮ್ಮ ಮಕ್ಕ ಪರಿಚಯ ಇದೆ, ನಿಮ್ಮ ಏರಿಯಾ ಪರಿಚಯ ಇದೆ, ಎಲ್ಲರ ಪರಿಚಯ ಇದ್ದಾರೆ. ಇವರು ನಾಳೆ ಇವರಿಗೆ ನಾನು ಒಂದೊಂದು ಫೈಲ ಒಂದು 20 ಫೈಲ ಇವರೆಲ್ಲರಿಗೂ ಒಪ್ಪಿಸ್ತಿದ್ದೀನಿ. ಅವರು ನಿಮ್ಮ ಮನೆ ಬಾಗಿಲಿಗೆ ಬಂದು ಇವರೇ ಕೊಡೋರು. ವೇದಿಕೆ ಮೇಲೆ ಕುಂತವ್ರು ಸಹ ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ. ನಾನು ಕೂಡ ಅವ್ರ ಜೊತೆ ಬರ್ತೀನಿ, ಮನೆ ಬಾಗಿಲಿಗೆ ಬರ್ತೀನಿ. ಫೈಲ್ ಗೊತ್ತಾನೆ ನಿಮ್ಗೆ? NS ಬೋಸರಾಜ್ ಸರ್ ಅವರ ಒಂದು ಫೈಲ್. ಆ ಫೈಲಲ್ಲಿ ನೀವೇನಾದ್ರೆ ಡಾಕ್ಯುಮೆಂಟ್ ಇಟ್ಕೊಳ್ಳೋಷ್ಟು ಒಂದು ಫೈಲ್ ಇದೆ. ಪೇಸ್ ಈ ಥರ ಒಂದು ಪ್ಲಾಸ್ಟಿಕ್ ಕವರ್ ಇಟ್ಕೋಬೋದು, ಅದ್ರ ಜೊತೆಲಿ ನಿಮ್ಮದು ರೇಷನ್ ಕಾರ್ಡ್ ಇಟ್ಕೋಬೋದು, ನಿಮ್ಮ ಮನೆ ಡಾಕ್ಯುಮೆಂಟ್ ಇಟ್ಕೋಬೋದು. ಎಲ್ಲನೂ ಇಟ್ಕೊಂಡು ಒಂದು ಸೇಫ್ ಆದ ಜಾಗಕ್ಕೆ ನೀವು ಇಡೋಂಥದ್ದು ಒಂದು ಫೈಲ್. ಎಲ್ಲೋ ಇಟ್ಟು ಹುಡುಕಾಡೋದಕ್ಕಿಂತ ಒಂದೇ ಫೈಲಲ್ಲಿ ಇಡೋಂಥ ಒಂದು ಫೈಲನ್ನ ನಿಮ್ಮ ಮನೆ ಬಾಗಿಲು ಗಿಫ್ಟ್ ಆಗಿ ಕೊಡ್ತಾ ಇದ್ದೀವಿ. ಅದು ಇವತ್ತೇ ಇತ್ತು. ಈ ಮಳೆ ಬರೋ ಒಂದು ಕಾರಣದಿಂದ ಸ್ವಲ್ಪ ನಾವು ಮುಂದಕ್ಕೆ ಹಾಕಿದ್ದೀವಿ. ನಾಳೆ ಅಲ್ಲ ನಾಡಿದ್ದು 30-31ನೇ ತಾರೀಕು ಇವ್ರ ಜೊತೆಲಿ ನಾನು ನಿಮ್ಮ ಮನೆ ಬಾಗಿಲಿಗೆ ಕಳಿಸ್ತಾ ಇದ್ದೀವಿ. ಓಕೆನಮ್ಮ? ಬಂದ ಪಾಠ್ಯಾಪ್ಸಲ್ಲಿ ಫೈಲ್ ಸಮೇತ ನಿಮ್ಮ ಹತ್ರ ಬರ್ತೀವಿ ಅಂತ ಹೇಳಿದ್ವಿ. ಅದಕ್ಕೆ ಸಾರಿ ಕೇಳ್ತಾ ಇದೀವಿ. ಯಾಕಂದ್ರೆ ಆಗಿಲ್ಲ ತಗೊಂಬರ್ಲಿಕ್ಕೆ, ಮಳೆ ಬರೋ ಕಾರಣದಿಂದ ತಗೊಂಬರ್ಲಿಕ್ಕೆ ಆಗಲಿಲ್ಲ. ಕೂಡ ಸದಸ್ಯರಾಗಿರುವಂತ ಅನಿತಾ ತಿಮ್ಮಾರೆಡ್ಡಿ ಅವರ ಈ ಒಂದು ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮನ ಮಾಡ್ತಾ ಇದೀವಿ. ನಾವು ವಾರ್ಡಿನಲ್ಲಿ 7 ವಾರ್ಡ್, 7ನೇ ವಾರ್ಡಲ್ಲಿ ನಾವು ಮಾಡ್ತಾ ಇದೀವಿ. 7-8 ಬಂದಿದ್ದಿರೋದಲ್ಲ ನೀವೆಲ್ಲ ಇಲ್ಲಿ. 8ನೇ ವಾರ್ಡಿನ ಕೌನ್ಸಿಲರ್ ಅವರು ಕೂಡ ಈ ಅಧ್ಯಕ್ಷತೆನ ಹೊಂದ್ಕೊಂಡಿರ್ತಾರೆ. ನಾವು ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರೆ ಆ ಕೌನ್ಸಿಲರ್ ಅಧ್ಯಕ್ಷತೆಯಲ್ಲಿ ನಾವು ಕಾರ್ಯಕ್ರಮನ ಮಾಡ್ತಾ ಇದೀವಿ. ಈ ನೀವು ಕೌನ್ಸಿಲರ್ ಆದ್ರೂ ನಿಮ್ಮ ಅಧ್ಯಕ್ಷತೆಯಲ್ಲಿ, ಅವ್ರ ಕೌನ್ಸಿಲರ್ ಅವ್ರು. ಮುಂದಿನ ದಿನಗಳಲ್ಲಿ ಯಾವ್ದು ಏನ್ ಬರ್ತೋ ಗೊತ್ತಿಲ್ಲ, ಅದಕ್ಕೆಲ್ಲ ರೆಡಿ ಆಗ್ಬೇಕಾದ್ರೆ ಇವ್ ಮುಂದೆ ಕುಂತಿರುವಂತ ನನ್ನ ಅಕ್ಕ ತಂಗಿಯರು. ಯಾರು ನೀವು ಕೌನ್ಸಿಲರ್ ಆಗೋ ಅದೃಷ್ಟ ನಿಮ್ಮಲ್ಲಿದೆ ಗೊತ್ತಿಲ್ಲ, ಹೌದಾ? ಯಾರು ಕೆಲಸ ಮಾಡ್ತೀರಿ ಅವರಿಗೆ ಹೆಚ್ಚಿನ ಆದ್ಯತೆ ಕೊಡ್ತೀವಿ. ಮೊನ್ನೆ ಕೂಡ ನಮ್ಮ ಶ್ರೀನಿವಾಸ ರೆಡ್ಡಿ ಸರ್ ನಿಮ್ಗೆಲ್ಲ ಹೇಳಿದ್ರು, ನೀವು ಯಾರು ಕೆಲಸ ಮಾಡ್ತೀರಿ ಅವರಿಗೆ ನಾವು ಏನಾದರೂ ಒಂದು ಕೆಲಸ ಕೊಡ್ತೀವಿ ಅಂತೇಳಿ, ಹೌದಾ? ಅದ್ರ ಜೊತೆಲಿ ಶಾಲಂಬೈ ನಿಮ್ಗೆಲ್ಲ ಗೊತ್ತಾ, MLA ನಿಂತು ಹೇಳಿದ್ರು ಅವರು. ನಮ್ಮ ರಾಯಚೂರು ನಗರದಿಂದ ಅವರಿಗೊಂದು ML ಟಿಕೆಟ್ ಅನ್ನು ನಮ್ಮ ಕಾಂಗ್ರೆಸ್ ಪಕ್ಷ ಕೊಟ್ಟಿತ್ತು. ಎಷ್ಟು ಓಟಿನಿಂದ ಅವರು
ಸೋತ್ರ ಅನ್ನೋದು ನಿಮ್ಗೆ ಮಾಹಿತಿ ಇದೆ. ನಾನು ಸಹಿತ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ನಮ್ಗೆ ಏನ್ ಭಯ ಇಲ್ಲ. ಅರ್ಥ ನೀವು ಸಹ ಅವ್ರಿಗೆ ಓಟ್ ಹಾಕಿಲ್ಲ. ಅಲ್ಲಿ ಒಂದ್ ಸ್ವಲ್ಪ ಕೊರತೆ ಆಯ್ತು ನಮ್ಮಲ್ಲಿ. ಆ ಕೊರತೆಯಿಂದ ಇವತ್ತ ನಾವ್ ಎಷ್ಟು ಕಷ್ಟ ಅನುಭವಿಸ್ತಾ ಇದೀವಿ ಹೇಳ್ರಿ, ಹೌದಾ? ರಾತ್ರಿನೇ ಚೇಂಜ್ ಆಗ್ಬಿಡುತ್ತೆ. ಆ ಚೇಂಜ್ ಒಂದೇ ಪಕ್ಷ ಆಯ್ತು. ಈಗ ನೀವೆಲ್ಲ ಒಂದು ನಮ್ಮ ಬಿಜೆಪಿ ಅವರು ನಮ್ಮ ಮೇಲೆ ಒಂದು ಕಂಪ್ಲೇಂಟ್ ಅಂತಾನೆ ತಿಳ್ಕೋಣ. ಒಂದು ಆರೋಪ ಇದೆ ನಮ್ಮ ಮೇಲೆ, ಏನಂದ್ರೆ ಕಾಂಗ್ರೆಸ್ನವ್ರ ಅಂದ್ರೆ ಮುಸಲ್ಮಾನರು, ಹೌದಾ? ಅದಕ್ಕೆ ನಾವ್ ಯಾಕೆ ಅಲ್ಲ ಅಂತ ಹೇಳಮ್ಮ, ಹೌದಂತ ಓಪನ್ ಆಗಿ ಹೇಳೋಣ. ತಪ್ಪೇನದು, ಹೌದಾ? ಇರೋದ್ ಮಾತ್ರ ಸತ್ಯ, ಹೌದಿಲ್ಲ? ಅವರು ಓಪನ್ ಆಗಿ ಬೈಬೇಕಾದ್ರೆ ನಾವು ಓಪನ್ ಆಗಿನೇ ಮಾತಾಡ್ಬೇಕು, ತಪ್ಪೇನಿಲ್ಲ ಅದರಲ್ಲಿ. ನಾವು 50-60 ವರ್ಷದಿಂದ ರಾಜಕಾರಣಿ ಮಾಡ್ಕೊಂಡು ಬಂದ್ರೆ ನಮ್ಮೆಲ್ಲ ಲೀಡರ್ಸ್, ಯಾವತ್ತಾದ್ರೂ ನಾವು ಧರ್ಮನ ಬಗ್ಗೆ ಯಾವತ್ತಾದ್ರೂ ಮಾತಾಡಿದೀವ? ಇವತ್ತಿಂದ ಧರ್ಮ ಎಂದಿನಿಂದಿದೆ. 100 ವರ್ಷದ ಕೆಳಗಿಂದನೂ ನಾವು ಮುಸಲ್ಮಾನರು ಹಿಂದೂಗಳಂತೇಳಿ ದೇವಾಲಯ ಕೂಡ ಎಲ್ಲಾ ಕಡೆ ಒಂದೇ ರೀತಿ ಇದೆ. ಇಲ್ಲೇ ತಿಂತಿಣಿ ಬ್ರಿಡ್ಜ್ ಆಗಿರ್ಬೋದು, ಹೌದಾ? ಅಲ್ಲಿ ಮೇಲೆ ಇವ್ರದಿದೆ ಮುಸಲ್ಮಾನರದ್ದು, ಕೆಳಗಡೆ ಹಿಂದೂ. ನಾವೆಲ್ಲ ಅದೇ ರೀತಿಯಿಂದ ಪೂಜೆ ಮಾಡ್ಕೊಂಡು ಬಂದಿದೀವಿ. ಇವತ್ತ ನಾವೆಲ್ಲ ಫೀಲ್ ದೇವ್ರು ಮಾಡ್ತೀವಿ. ನೀವೇನಂತೀರ ಅದಕ್ಕೆ? ಮಾಡ್ತೀವಿ. ಹಿಂದೂಗಳೇ ಜಾಸ್ತಿ ಆಚರಣೆ ಮಾಡ್ತೀವಿ ನಾವು, ನೀವು ಜಾಸ್ತಿ ಆಚರಣೆ ಮಾಡಲ್ಲ. ಹಿಂದೂಗಳು ನಾವು ಜಾಸ್ತಿ ಆಚರಣೆ ಮಾಡ್ತೀವಿ. ನಾವು ಯಾವತ್ತಾದ್ರೂ ಭೇದ ಭಾವ ಮಾಡಿದ್ದೀವಿ? ಇಲ್ಲಿ ಮಾಡಿಲ್ಲ. ಈ ಸರ್ಕಾರ ಬಂದ ಮೇಲೆ ಈಗ ಒಂದು 10 ವರ್ಷ ಕೆಳಗಡೆ ಏನ್ ಬಿಜೆಪಿ ಬಂತಲ್ಲ ಕೇಂದ್ರದಲ್ಲಿ, ಆಗಿನಿಂದ ನಮ್ಮನ್ನೆಲ್ಲ ಜಾತಿ ನಿಂದನೆ ಮಾಡೋದು ಸ್ಟಾರ್ಟ್ ಮಾಡಿತ್ತು, ಹೌದಾ? ನಮ್ಮಲ್ಲಿನೇ ಜಗಳ ಹಚ್ಚುವಂತ ಕೆಲಸ ಮಾಡಿತ್ತು. ನಮ್ಮ ಮಕ್ಕಳು ಬೇರೆಲ್ಲ, ಆ ಮಕ್ಕಳು ಬೇರೆಲ್ಲ ಅಂತ ನಾವು ಯಾವತ್ತೂ ಆ ಭೇದ ಭಾವ ಮಾಡೇ ಇಲ್ಲ, ಮುಂದೇನು ಮಾಡೋದಿಲ್ಲ. ಅಂದ್ರೆ ಮುಂದೇನು ಎಲ್ಲರ ಕೈ ಎತ್ತರ ಅನ್ಸರೆ. ಅಕ್ಟೋಬರ್ 28 ನಿಯಮ ಪಾಲನೆ ಮಾಡಬೇಕು ಎಂದು ಹೇಳುವ ಇಲಾಖೆಗಳೇ ನಿಯಮಗಳನ್ನು ಉಲ್ಲಂಘಿಸುತ್ತಿರುವುದು. ಸಾಲು ಬೋಧಿಸುವ ಪಂಡಿತನೇ ತಪ್ಪು ಮಾಡಿದರೆ ಶಿಷ್ಯನಿಗೆ ಯಾವ ದಾರಿ ಎಂಬ ಮಾತಿನಂತೆ ಮಹಾನಗರ ಪಾಲಿಕೆಯ ಸಾಮಾನ್ಯ ಮಹಾಸಭೆಯಲ್ಲಿ ನಿಯಮ ಉಲ್ಲಂಘಿಸಲಾಗಿದೆ. ಕನ್ನಡ ಭಾಷೆ ಉಳಿವಿಗೆ ಮತ್ತು ಬೆಳೆಸಲು ನಗರದಲ್ಲಿರುವ ಅಂಗಡಿ ಮುಂಗಟ್ಟುಗಳ ನಾಮಫಲಕದಲ್ಲಿ ಕಡ್ಡಾಯ ಕನ್ನಡ ಎಂಬ ನಿಯಮಗಳನ್ನು ಜಾರಿಗೆ ತಂದು ತಾವೇ ನಿಯಮವನ್ನು ಉಲ್ಲಂಘಿಸಿದ ಘಟನೆ ಇಂದು ನಡೆದ ಸಾಮಾನ್ಯ ಮಹಾಸಭೆಯಲ್ಲಿ ನಡೆದಿದೆ. ಸಭೆಯ ಮುಖ್ಯ ವೇದಿಕೆಯ ಮೇಲೆ ಮಹಾಪೌರರು, ಉಪ ಮಹಾಪೌರರು ಮತ್ತು ಪಾಲಿಕೆ ಆಯುಕ್ತರ ನಾಮಫಲಕಗಳು ಇಂಗ್ಲಿಷ್ನಲ್ಲಿ ರಾರಾಜಿಸಿದವು. ಇನ್ನು 3 ದಿನಗಳಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಲು ಜಿಲ್ಲಾ ಆಡಳಿತ ಸೇರಿದಂತೆ ಇತರೆ ಇಲಾಖೆಗಳು ಸಿದ್ಧತೆ ನಡೆಸುತ್ತಿದ್ದು, ಆದರೆ ಪಾಲಿಕೆ ಮಾತ್ರ ಪಾಲಿಕೆ ಸದಸ್ಯರ ನಾಮಫಲಕಗಳನ್ನು ಕನ್ನಡದಲ್ಲಿ ಬರೆಯಿಸಿ ಮಹಾಪೌರರಾದ ನರಸಮ್ಮ ಮಾಡಿಗೇರಿ, ಉಪ ಮಹಾಪೌರರಾದ ಸಜಿ ಸಮೀರ್ ಮತ್ತು ಪಾಲಿಕೆ ಆಯುಕ್ತ ಜುಬೇನ ಮಹಾಪಾತ್ರ ಅವರ ಹೆಸರುಗಳನ್ನುಳ್ಳ ನಾಮಫಲಕಗಳನ್ನು ಇಂಗ್ಲಿಷ್ನಲ್ಲಿ ಬರೆಸಿದ್ದು ಸಾರ್ವಜನಿಕರ ಕೋಪಕ್ಕೆ ತುತ್ತಾಗಿದೆ. ಹಾಗೂ ತುಂಬಾ ಸಾವಿರಗಳನ್ನು ಬಯಸುತ್ತಿದ್ದೇನೆ. ಅದೇ ರೀತಿಯಾಗಿ